ಕೇಳ್ತಿರೋದಮ್ಮ? ಬೇವಿನ ಎಲೆಗಳ ಕಣೆ. ಯಾಕೆ ಕೇಳ್ತಿರೋದು? ನಮ್ಮ ಅಜ್ಜಿವ ಚಟ್ನಿ ಪುಡಿ ಮಾಡಕ್. ಏನೋ ಬೇವಿನ ಎಲೆಯಿಂದ ಚಟ್ನಿ ಪುಡಿನ? ಯಾರು ತಿಂತಾರೆ ಕಹಿಯಾಗಿರೋ ಚಟ್ನಿ ಪುಡಿನ? ಅದೇ ಮ್ಯಾಜಿಕ್. ಇವಾಗ ಚಟ್ನಿ ಪುಡಿಯಲ್ಲಿ ಕಹಿನೇ ಇರಲ್ಲ. ಹಾಗಾದ್ರೆ ಇದು ಹೆಲ್ತ್ಗೂ ತುಂಬಾ ಒಳ್ಳೇದು. ಹೌದು, ಈ ಎಲೆಗಳನ್ನ ಒಣಗಿಸಿ ಹುರಿದ್ಮೇಲೆ ಎಳ್ಳು, ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ ಬೇಯಿಸಿದ್ರೆ ತುಂಬಾ ರುಚಿ. ಈ ಎಲೆಗಳು ರಕ್ತ ಶುದ್ಧೀಕರಣ ಮಾಡುತ್ತವೆ, ಚರ್ಮದ ಆರೋಗ್ಯ ವಾಸಿ ಮಾಡುತ್ತೆ ಮತ್ತು ಇಮ್ಯುನಿಟಿ ಸಕ್ಕೆ ಸಹಾಯ ಮಾಡ್ತವೆ. ಚಟ್ನಿನ ಅನ್ನ, ಚಪಾತಿ, ದೋಸೆ, ಇಡ್ಲಿ ಇವೆಲ್ಲ ಜೊತೆ ತಿನ್ಬೋದು. ನೋಡಿವಾಗ ಗಮ್ ಅಂತ ಪರಿಮಳ ಬಂತು. ನಾನು ಇಷ್ಟಪಡಲ್ಲ ಅನ್ಕೊಂಡಿದ್ದೆ, ಆದರೆ ಇವತ್ತಿಂದ ನಂದು ಲಂಚ್ ಬಾಕ್ಸ್ ಅಲ್ಲಿ ಚಟ್ನಿ ಪುಡಿ ಬೇಕೇ ಬೇಕು. ಮಕ್ಕಳ ಸಹಾಯದಿಂದ ಮನೆಯಲ್ಲಿಯೇ ತಯಾರಿಸಿದ ನೀಮ್ ಎಲೆ ಚಟ್ನಿ ಪುಡಿ ಆರೋಗ್ಯಕರ ಮತ್ತು ರುಚಿಕರ. ನೋ ಕಲರ್, ನೋ ಶುಗರ್, ನೋ ಪ್ರಿಸರ್ವೇಟಿವ್ಸ್, ನ್ಯಾಚುರಲಿ ಘಮ ಘಮ. ನೀವು ಕೂಡ ಮಕ್ಕಳು ಒಂದಿಗೆ ಪ್ರಿಪೇರ್ ಮಾಡಿ. ನಮ್ ಗ್ಯಾರಂಟಿ ಎಲ್ಲರೂ ಇಷ್ಟ ಆಗೇ ಆಗುತ್ತೆ. ಇದು ದೊಡ್ಡವ್ರಿಗಷ್ಟೇ ಇಲ್ಲ, ಮಕ್ಕಳುಗಳಿಗೂ ಯೂಸ್ ಆಗುತ್ತೆ. ಇದು ತಿನ್ನೋರು ಕೂಡ ಈಸಿ. ಇದನ್ನ ತಿನ್ನೋದ್ರಿಂದ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಮಕ್ಕಳಿಗೆ ಕೆಮ್ಮು, ಜ್ವರ, ನೆಗಡಿ ಮುಂತಾದವು ತಡಿಬಹುದು. ಉಸಿರಾಟ ಅಂತಂದ್ರೆ ಕ್ರಮೇಣ ಕಡಿಮೆ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.